ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಿರುವಂತಹ ಈ ಏಕಾದಶಿನ ನಾವು ವರುತಿನಿ ಏಕಾದಶಿ ಅಂತ ಹೇಳ್ತೀವಿ. ಈ ಏಕಾದಶಿ ಈ ಸಲ ಏಪ್ರಿಲ್ 13ನೇ ತಾರೀಕು ಸೋಮವಾರ ಬಂದಿದೆ. ವರುತಿನಿ ಅಂತ ಅಂದ್ರೇ ನಮ್ಮ ಪಾಪಗಳಿಗೆ ರಕ್ಷಣೆ ಕೊಡುವಂತಹ ಏಕಾದಶಿ. ನಮ್ಮ ಪಾಪಗಳಿಗೆ ಇದು ಒಂದು ರೀತಿ ಕವಚ ಇದ್ದಂತೆ. ನಾವು ಮಾಡಿರುವ ಪಾಪ ಕರ್ಮಗಳನ್ನ ನಮ್ಮಿಂದ ದೂರ ಮಾಡೋದ್ರ ಜೊತೆಗೆ ನಾವು ಪಾಪ ಕರ್ಮಗಳನ್ನ ಮಾಡದೇ ಇರೋ ಹಾಗೆ ಒಳ್ಳೆ ಗುಣಗಳನ್ನ ತಂದ್ಕೊಡುವಂತಹ ಏಕಾದಶಿ ಈ ವರುತಿನಿ ಏಕಾದಶಿ ಅಂತ ಹೇಳ್ಬಹುದು. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದಂತಹ ಮಹತ್ವ ಮತ್ತು ವ್ರತಕತೆ ಅನ್ನೋದು ಇರುತ್ತೆ. ಈ ವರುತಿನಿ ಏಕಾದಶಿಯ ವ್ರತಕತೆ ಮತ್ತು ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನ್ಗೆ ತಿಳಿಸ್ತಾರೆ. ಈ ವರುತಿನಿ ಏಕಾದಶಿನ ಯಾರೆಲ್ಲ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ಭಗವಂತ ಸಕಲ ಸೌಭಾಗ್ಯಗಳನ್ನು ಕೂಡ ಕರುಣಿಸ್ತಾನೆ, ಹಾಗೆ ದೈವಿ ಸಂಪತ್ತುಗಳನ್ನು ಕೂಡ ಕರುಣಿಸ್ತಾನೆ, ಜೊತೆಗೆ ಒಳ್ಳೆ ಗುಣಗಳನ್ನು ಕೂಡ ಭಗವಂತ ತನ್ನ ಭಕ್ತರಿಗೆ ಕರುಣಿಸ್ತಾನೆ. ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ವರುತಿನಿ ಏಕಾದಶಿ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ಭಗವಂತನಿಂದ ಹೆಚ್ಚಿನ ಅನುಗ್ರಹ ಮತ್ತು ಆಶೀರ್ವಾದ ಅನ್ನೋದು ಸಿಗುತ್ತೆ. ಜೊತೆಗೆ ಏನಾದರೂ ಬ್ರಹ್ಮಹತ್ಯ ದೋಷ ಇದ್ರೂ ಕೂಡ ಅಂತಹ ದೋಷಗಳು ಕೂಡ ಈ ಒಂದು ವರುತಿನಿ ಏಕಾದಶಿನ ಯಾರೆಲ್ಲ ಆಚರಣೆ ಮಾಡ್ತಾರೋ ಅಂಥವರಿಂದ ಬ್ರಹ್ಮಹತ್ಯ ದೋಷ ಕೂಡ ದೂರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ವರುತಿನಿ ಏಕಾದಶಿನ ಯಾರಾದರೂ ಹೆಣ್ಮಕ್ಳು ತಮ್ಮ ಜೀವನದಲ್ಲಿ ಬರೀ ದುಃಖದಿಂದ ಕೂಡಿರ್ತಾರೋ ಅಂಥವರು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ವರುತಿನಿ ಏಕಾದಶಿನ ಆಚರಣೆ ಮಾಡಿದ್ರೆ ಅಂತಹ ಹೆಣ್ಮಕ್ಳಿಗೆ ತಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನ ಕಳೆದು ಭಗವಂತ ಸಕಲ ಸೌಭಾಗ್ಯಗಳನ್ನು ಕೂಡ ಕರುಣಿಸ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನ್ಗೆ ತಿಳಿಸೋದ್ರ ಜೊತೆಗೆ ಈ ಏಕಾದಶಿಯ ವ್ರತಕತೆ ಬಗ್ಗೆ ಕೂಡ ತಿಳಿಸ್ತಾರೆ. ಮಾಂದತ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಶ್ರೀಹರಿಯ ಪರಮ ಭಕ್ತನಾಗಿರ್ತಾನೆ. ಯಾವಾಗಲೂ ಶ್ರೀಹರಿಯ ಧ್ಯಾನ ಮಾಡ್ತಿರ್ತಾನೆ, ಹಾಗೆ ಭಗವಂತನ ಸೇವೆನ ಹೆಚ್ಚಾಗಿ ಮಾಡ್ತಾ ಇರ್ತಾನೆ. ಒಮ್ಮೆ ನರ್ಮದಾ ನದಿ ತೀರದ ಬಳಿ ಕೂತು ತಪಸ್ ಮಾಡಬೇಕು ಅಂತ ಹೇಳಿ ನರ್ಮದಾ ನದಿ ತೀರದ ಹತ್ರ ಹೋಗಿ ಅಲ್ಲಿ ಕುಳಿತುಕೊಂಡು ತಪಸ್ ಮಾಡ್ತಿರುವಂತಹ ಸಮಯದಲ್ಲಿ ಅಲ್ಲಿಗೆ ಒಂದು ಕರಡಿ ಬಂದ್ಬಿಟ್ಟು ಮಾಂದತನ ಒಂದು ಕಾಲ್ನ ಕಚ್ಚಿ ತಿನ್ಬಿಡುತ್ತೆ. ಈ ಮಾಂದತ ತಪಸ್ಗೆ ಕುಳಿತಿರೋದ್ರಿಂದ ಗೊತ್ತಾಗಲ್ಲ, ಯಾವುದೂ ಕೂಡ ಅವನಿಗೆ ಗಮನಕ್ಕೆ ಬರಲ್ಲ. ತಪಸ್ಸಿಂದ ಎದ್ದ ನಂತರ ನೋಡ್ತಾನೆ ತನ್ನ ಒಂದು ಕಾಲ್ನ ಕರಡಿ ಕಚ್ಚಿ ತಿಂದಿರುತ್ತೆ, ಸಿಕ್ಕಾಬಟ್ಟೆ ನೋವು ಆಗ್ತಿರುತ್ತೆ. ಆಗ ಮಾಂದತ ಮೊದಲೇ ಶ್ರೀಹರಿಯ ಭಕ್ತ ಅಲ್ವಾ, ಸೊ ಏನು ಮಾಡ್ತಾನೆ ಮಾಂದತ ಶ್ರೀಹರಿನ ಧ್ಯಾನ ಮಾಡಿ ಶ್ರೀಹರಿ ಹತ್ರ ಬೇಡ್ಕೊಳ್ತಾನೆ, ಸ್ವಾಮಿ ನಾನು ಯಾವ ಜನ್ಮದಲ್ಲಿ ಏನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತ ನನಗೆ ಈ ಒಂದು ಸ್ಥಿತಿನ ಕೊಟ್ಟಿದೀಯಾ ನೀನು. ನಾನು ಧ್ಯಾನದಲ್ಲಿ ಕೂತಾಗ ಕರಡಿ ಬಂದು ನನ್ನ ಕಾಲ್ನ ತಿಂದಿದೆ, ವಿಪರೀತವಾದಂತಹ ನೋವು ನನಗೆ ಕಾಡ್ತಿದೆ, ನನಗೆ ರಕ್ಷಣೆ ಕೊಡು, ನನ್ನನ್ನು ಕಾಪಾಡು ಅಂತ ಹೇಳಿ ಶ್ರೀಹರಿ ಬಳಿ ಬೇಡ್ಕೊಂಡಾಗ ಮಾಂದತನ್ಗೆ ಶ್ರೀಹರಿ ಪ್ರತ್ಯಕ್ಷನಾಗಿ ಮಾಂದತನ್ಗೆ ಅನುಗ್ರಹ ಮಾಡ್ತಾರಂತೆ. ಅವರು ಅನುಗ್ರಹ ಮಾಡಿದ ತಕ್ಷಣ ಅವನ ಕಾಲು ಸರಿಯಾಗುತ್ತಂತೆ. ನಂತರ ಶ್ರೀಹರಿ ಮಾಂದತನ್ಗೆ ಹೇಳ್ತಾರಂತೆ, ನೋಡಪ್ಪ ಇವಾಗ ನಿನ್ನ ಕಾಲು ಸರಿಯಾಗಿದೆ, ನಿನಗೆ ಕಾಲು ಸರಿಯಾಗಿದೆ, ಇನ್ನು ಮುಂದೆ ಕೂಡ ಯಾವ ಕಷ್ಟ ಕಾರ್ಪಣ್ಯಗಳು ನಿನ್ನ ಹತ್ರ ಬರಬಾರ್ದು, ನೀನು ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳು ನಿನ್ನಿಂದ ದೂರ ಆಗಬೇಕು, ದೈವಿ ಸಂಪತ್ತು ಅನ್ನೋದು ನಿನ್ಗಿನ್ನೂ ಹೆಚ್ಚಾಗಬೇಕು ಅಂತ ಅಂದರೆ ನೆಕ್ಸ್ಟ್ ಬರ್ತಿರುವಂತಹ ಅಂದರೆ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಿರುವಂತಹ ವರುತಿನಿ ಏಕಾದಶಿನ ನೀನು ಆಚರಣೆ ಮಾಡಬೇಕು, ಆಗ ನಿನ್ನಲ್ಲಿ ದೈವಿ ಸಂಪತ್ತು ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಶ್ರೀಹರಿ ದೇವರು ಮಾಂದತನಿಗೆ ಹೇಳ್ತಾರಂತೆ. ಆಗ ಮಾಂದತ ಕೂಡ ಈ ವರುತಿನಿ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗ್ತಾರಂತೆ ಅನ್ನೋದು ಈ ವರುತಿನಿ ಏಕಾದಶಿಯ ವ್ರತಕತೆ ಆಗಿದೆ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದ್ದೇ ಆದಂತಹ ಮಹತ್ವ ಮತ್ತು ವ್ರತಕತೆ ಅನ್ನೋದು ಇದೆ. ಪ್ರತಿಯೊಂದು ಏಕಾದಶಿಗಳನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಯಾರೆಲ್ಲ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ನಾವು ಎಷ್ಟೇ ದಾನ ಧರ್ಮಗಳನ್ನ ಮಾಡಲಿ, ಇವಾಗ ಹಸ್ತವ್ರಿಗೆ ನಾವು ಎಷ್ಟು ಅನ್ನದಾನನ ಮಾಡಿದಾಗ ಪುಣ್ಯ ಬರುತ್ತೆ ಅಂತ ಹೇಳ್ತಾರೋ ಅದಕ್ಕಿಂತ ಏನೇ ನೀವು ಯಾರೇ ಕಷ್ಟದಲ್ಲಿರಲಿ ಅಥವಾ ಇದು ಗೋದಾನ ಅಂತೆಲ್ಲ ಮಾಡ್ತಾರಲ್ಲ ಆ ಥರ ಏನೇ ದಾನ ಮಾಡಲಿ, ಮತ್ತು ತಿಲದಾನ ಅಂತ ಮಾಡ್ತಾರಲ್ವ ಆ ಥರ ಎಷ್ಟು ದಾನ ಧರ್ಮಗಳನ್ನ ಮಾಡಿದಾಗ ಪುಣ್ಯ ಫಲಗಳು ನಮಗೆ ಸಿಗುತ್ತೋ ಅಷ್ಟೇ ಪುಣ್ಯ ಫಲಗಳನ್ನ ನಾವು ಈ ಏಕಾದಶಿ ವ್ರತಾಚರಣೆಗಳನ್ನ ಮಾಡೋದ್ರ ಮುಖಾಂತರ ಪಡ್ಕೋಬಹುದು. ದಾನ ಧರ್ಮ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು
ಏಕಾದಶಿಗಳನ್ನ, ವರುದಿನಿ ಏಕಾದಶಿ ಆಗಲಿ ಅಥವಾ ಯಾವುದೇ ಒಂದು ಏಕಾದಶಿಗಳನ್ನಾಗಲಿ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿದಾಗ ನಾವು ದಾನ ಧರ್ಮ ಮಾಡದೇ ಇದ್ದರೂ, ಅಕಸ್ಮಾತ್ ದಾನ ಧರ್ಮ ಮಾಡಿದ್ರೂ ಎಷ್ಟು ಪುಣ್ಯ ಫಲಗಳನ್ನ ನಾವು ಪಡ್ಕೊಳ್ತೀವೋ ಅದ್ರ 100 ಪಟ್ಟು ಪುಣ್ಯ ಫಲಗಳನ್ನ ನಾವು ಏಕಾದಶಿ ವ್ರತಾಚರಣೆ ಮಾಡೋದ್ರ ಮೂಲಕ ಪಡ್ಕೋಬಹುದು. ಜೊತೆಗೆ ನಾವು ಜನ್ಮ ಜನ್ಮಾಂತರಗಳಿಂದ ತಿಳಿದೇ ಮಾಡಿರುವಂತಹ ಪಾಪ ಕರ್ಮಗಳನ್ನು ಕೂಡ ಒಂದು ಕಡೆ ಕಳ್ಕೊಳ್ತೀವಿ. ಅಂದರೆ ಏಕಾದಶಿ ಆಚರಣೆ ಮಾಡೋದ್ರಿಂದ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಫಲಗಳನ್ನು ಕೂಡ ಈ ಒಂದು ಆಚರಣೆ ಮಾಡೋದ್ರಿಂದ ಪಡ್ಕೋಬಹುದು. ಹಾಗಾಗಿ ಏಪ್ರಿಲ್ 13ನೇ ತಾರೀಕು ಸೋಮವಾರ ಬರ್ತಿರುವಂತಹ ಈ ವರುದಿನಿ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಆಚರಣೆ ಮಾಡಿ ಆ ದಿನ ನಿಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಟ್ಟು ಧ್ಯಾನನ ಮಾಡಿ, ಭಗವಂತನ ನಾಮಸ್ಮರಣೆನ ಮಾಡಿ, ಭಗವಂತನ ಭಜನೆನ ಮಾಡಿ ಆದಷ್ಟು ನಿಮ್ಮ ಮನಸ್ಸು ಭಗವಂತನಲ್ಲಿ ಇರಿಸಿ. ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಎಷ್ಟು ನಿಷ್ಠೆಯಿಂದ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಿರೋ ಅಷ್ಟೇ ಅನುಗ್ರಹ ಆಶೀರ್ವಾದ ಭಗವಂತನಿಂದ ನೀವು ಪಡ್ಕೋಬಹುದು. ಸಡನ್ನಾಗಿ ಯಾವ ಒಂದು ನಮ್ಮ ಸಮಸ್ಯೆಗಳು ಇಮಿಡಿಯೇಟ್ ಆಗಿ ದೂರ ಆಗಲಿಲ್ಲ ಅಂದ್ರೂ ತಡವಾಗಾದರೂ ಸರಿ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಒಂದೊಂದೇ ಭಗವಂತ ದೂರ ಮಾಡ್ತಾನೆ. ಚಿಂತೆ ಬೇಡ. ಇಷ್ಟೆಲ್ಲ ನಾವು ಏಕಾದಶಿ ವ್ರತಾಚರಣೆ ಮಾಡ್ತೀವಿ. ನಾಳೆ ಗುರುವಾರ ಬರ್ತಿದೆ. ಇನ್ನು ಗುರುವಾರ ಬಂದರೆ ಗುರುಗಳ ಸೇವೆ ಎಲ್ಲ ಮಾಡ್ತಿದ್ವಿ. ಆದರೂ ಕೂಡ ನಮ್ಮ ಕಷ್ಟಗಳೆಲ್ಲ ಹಾಗೇ ಇದೆ, ನಮ್ಮ ಇಷ್ಟಾರ್ಥಗಳು ಯಾವುದೂ ಕೂಡ ಈಡೇರ್ತಿಲ್ಲ ಅಂತ ಅಂದ್ಕೊಳ್ಳೋರು ದಯವಿಟ್ಟು ಆ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ರಾಘವೇಂದ್ರ ಸ್ವಾಮಿಯವರ ಸೇವೆನ ನಾವು ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಒಮ್ಮೆಲೆ ಎಲ್ಲಾನು ನಮ್ಮಿಂದ ದೂರ ಮಾಡದೇ ಇದ್ರೂ ಬೆಟ್ಟದಷ್ಟು ಇರೋಂತಹ ಕಷ್ಟಗಳನ್ನ ಒಂದೊಂದೇ ಕಮ್ಮಿ ಮಾಡ್ತಾ ನಮಗೆ ನೆಮ್ಮದಿ ಅನ್ನೋದನ್ನು ಕರುಣಿಸುವಂತಹ ಒಂದು ಪ್ರಯತ್ನನ ರಾಘವೇಂದ್ರ ಸ್ವಾಮಿಯವರು ನಮ್ಮ ಜೀವನದಲ್ಲಿ ಮಾಡ್ತಾನೆ ಇರ್ತಾರೆ. ನೀವು ಗಮನಿಸಿರಲ್ಲ ಅಷ್ಟೇ. ನೀವು ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡೋದಕ್ಕೂ ಮುಂಚೆ ನಿಮ್ಮ ಬದುಕು ಹೇಗಿತ್ತು, ಎಷ್ಟು ಕಷ್ಟ ಕಾರ್ಪಣ್ಯಗಳಿತ್ತು, ಅದೇ ನೀವು ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡ್ತಾ ಇವಾಗ ಎಷ್ಟು ನೆಮ್ಮದಿ ಹಾದಿಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನು ಗಮನಿಸಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಅನ್ಸುತ್ತೆ ನಾವು ಕೇಳ್ಕೊಂಡಿದ್ದು ಯಾವುದೂ ಆಗಿಲ್ಲ, ಬೇಸರ ಮಾಡ್ಕೊಳ್ತೀರಾ ಅಥವಾ ನಮ್ಮ ಇಷ್ಟಾರ್ಥಗಳು ಈಡೇರಿಲ್ಲ ಅಂತ ಅಂದಾಗ ಈ ರೀತಿ ಬಂದೇ ಬರುತ್ತೆ ಮನಸ್ಸಿಗೆ. ರಾಯರು ನಮ್ಗೆ ಏನೂ ಕೂಡ ಮಾಡ್ತಿಲ್ಲ, ನಮ್ಮ ಕಷ್ಟಗಳು ಹಾಗೇ ಇದೆ ಅಂತ. ಆದರೆ ರಾಯರ ಸೇವೆ ಮಾಡ್ತಿದ್ದೀವಿ ಅಂತ ಅಂದಾಗ ರಾಯರು ಬೆಟ್ಟದಷ್ಟು ಕಷ್ಟಗಳನ್ನ ಒಮ್ಮೆಲೆ ನಮ್ಮಿಂದ ದೂರ ಮಾಡದೇ ಇದ್ರೂ ಒಂದೊಂದೇ ನಮ್ಮ ಕಷ್ಟಗಳನ್ನ ದೂರ ಮಾಡಿ ನೆಮ್ಮದಿ ಅನ್ನೋದನ್ನು ಕರುಣಿಸಿರ್ತಾರೆ ಎಷ್ಟೋ ಜನಕ್ಕೆ. ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ತಾಳ್ಮೆಯಿಂದ ಭಗವಂತನ ಸೇವೆನ ಮಾಡ್ತಾ ಹೋಗಬೇಕು. ಭಗವಂತನ ಹೆಸರೇಳಿ ನಾವು ಮಾಡುವಂತಹ ಯಾವ ಸೇವೆನೂ ಕೂಡ ವ್ಯರ್ಥ ಆಗಲ್ಲ. ನಾವು ಮಾಡೋ ಪ್ರತಿಯೊಂದು ಸೇವೆಗಳಿಗೂ ಕೂಡ ಭಗವಂತ ಅದರದೇ ಆದಂತಹ ಫಲಗಳನ್ನ ಕೊಟ್ಟೇ ಕೊಡ್ತಾರೆ. ನಾಳೆ ಗುರುವಾರ ಇದೆ. ಗುರುಗಳ ಸೇವೆನ ಯಥಾಶಕ್ತಿ ನಿಮ್ಮ ಮನೆಗಳಲ್ಲಿ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.